ಅಪಘಾತದಲ್ಲಿ ಮಗು ಸಾವು, ಅಂಗಾಂಗ ದಾನದಿಂದ ಇತರ ಮಕ್ಕಳಿಗೆ ಮರುಜೀವ. ಕೇರಳ ದಂಪತಿಯ ಮಾನವೀಯತೆ, ಮಗಳ ಅಂಗಾಂಗ ದಾನ ಮಾಡಿದ ಪೋಷಕರು. ದಾನ ಪಡೆದ ಮಗುವನ್ನು ಮುದ್ದಾಡಿದ ಪೋಷಕರು. ಭಾವನಾತ್ಮಕ ಕ್ಷಣಕ್ಕೆ ಸಾಕ್ಷಿಯಾದ ಆಸ್ಪತ್ರೆ. ತಿರುವನಂತಪುರಂನಲ್ಲಿ ಮನಕಲಕುವ ಘಟನೆ ನಡೆದಿದೆ. ಕಂದಮ್ಮನನ್ನು ಕಳೆದುಕೊಂಡ ನೋವಿನ ನಡುವೆಯೂ ಇತರ ಮಕ್ಕಳಿಗೆ ಜೀವ ನೀಡಿದ ಪೋಷಕರ ಮಾನವೀಯತೆ ಇಂದು ಎಲ್ಲರ ಕಣ್ಣೀರಿಗೂ ಕಾರಣವಾಗಿದೆ. ಕೇರಳದ ಅರುಣ್ ಮತ್ತು ಶೇರಿನ್ ದಂಪತಿ ತಮ್ಮ 9 ತಿಂಗಳ ಮಗಳು ಆಲಿನ್ ಶೇರಿನನ್ನು ರಸ್ತೆ ಅಪಘಾತದಲ್ಲಿ ಕಳೆದುಕೊಂಡಿದ್ದರು. 2025ರ ಫೆಬ್ರವರಿ 5ರಂದು ನಡೆದ ಅಪಘಾತದಲ್ಲಿ ಆಲಿನ್ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದರು. ವೈದ್ಯರ ಪ್ರಯತ್ನಗಳ ನಡುವೆಯೂ ಫೆಬ್ರವರಿ 10ರಂದು ಮಗು ಮೃತಪಟ್ಟಿರುವುದಾಗಿ ಘೋಷಿಸಲಾಯಿತು. ಅತೀವ ದುಃಖದ ನಡುವೆಯೂ ತಮ್ಮ ಮಗಳ ಸಾವನ್ನು ವ್ಯರ್ಥವಾಗದಂತೆ ಮಾಡಲು ಪೋಷಕರು ಮಹತ್ವದ ನಿರ್ಧಾರ ತೆಗೆದುಕೊಂಡರು. ಕಣ್ಣು, ಹೃದಯ, ಕಿಡ್ನಿ ಸೇರಿದಂತೆ ಹಲವು ಅಂಗಾಂಗಗಳನ್ನು ದಾನ ಮಾಡಿ ಇತರ ಮಕ್ಕಳಿಗೆ ಮರುಜೀವ ನೀಡಿದರು. ಈ ಅಂಗಾಂಗ ದಾನದ ಮೂಲಕ ಒಂದು ಮಗು ಹೊಸ ಜೀವನ ಪಡೆದಿದ್ದು, ಆ ಮಗುವನ್ನು ಆಲಿನ್ ಪೋಷಕರು ಮೊದಲ ಬಾರಿಗೆ ಭೇಟಿಯಾದ ಕ್ಷಣ ಎಲ್ಲರನ್ನ ಕಣ್ಣೀರಾಗಿಸಿದೆ. ತಮ್ಮ ಮಗಳೇ ಮರುಜನ್ಮ ಪಡೆದಂತೆ ಆ ಮಗುವನ್ನು ಮಡಿಲಲ್ಲಿ ಎತ್ಕೊಂಡು ಮುದ್ದಾಡಿದ ದೃಶ್ಯ ಹೃದಯ ಕಲಕುವಂತಿತ್ತು. ಅಂಗಾಂಗ ದಾನದ ಮಹತ್ವವನ್ನು ಸಮಾಜಕ್ಕೆ ತೋರಿಸಿದ ಈ ಘಟನೆ ಜೀವ ಹೋದ್ರೂ ಮತ್ತೊಬ್ಬರಿಗೆ ಜೀವನ ಕೊಡಬಹುದು ಎಂಬ ಸಂದೇಶವನ್ನು ಸಾರ್ತಿದೆ. ಇನ್ನಷ್ಟು ಸುದ್ದಿಗೆ ನ್ಯೂಸ್ ವಿತ್ ದರ್ಶನ್ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.